ರೋಗ ನಿಯಂತ್ರಣ ಮತ್ತು ಅಧಿಕ ಇಳುವರಿ ಪಡೆಯುವ ಕುರಿತು ಕೃಷಿ ಇಲಾಖೆ ಮತ್ತು ಸಂಶೋಧನಾ ಕೇಂದ್ರಗಳ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲವಾರದಲ್ಲಿ ರೈತರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಶೇಂಗಾ ಬೆಳೆಯಲ್ಲಿ ಅಳವಡಿಸಿಕೊಳ್ಳುವ ಪದ್ಧತಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರದ್ದೇವಾಡಗಿ ಕೃಷಿ ವಿಜ್ಞಾನದ ವಿಜ್ಞಾನಿ ಡಾಕ್ಟರ್ ಆರ್.ಎಲ್. ಜಾಧವ್ ರೈತರಿಗೆ ಹಲವು ಸಲಹೆ ಸೂಚನೆ ಹಾಗೂ ಮಾಹಿತಿ ನೀಡಿದರು. ಈ ವೇಳೆ ಸೇಡಂನ ಉಪ ಕೃಷಿ ನಿರ್ದೇಶಕರಾದ ಅನಸೂಯ ಹೂಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ರೈತ ರೇವುನಾಯ್ಕ ಬೋದಿನಾಯ್ಕ, ನಾಲ್ವಾರ ಹೋಬಳಿಯಲ್ಲಿ ರೈತರು ಹೆಚ್ಚಾಗಿ ಶೇಂಗಾ ಬೆಳೆಯುತ್ತಿದ್ದು, ಈ ಬೆಳೆಯ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ದು ಇದರಿಂದ ಹೆಚ್ಚು ಪ್ರಯೋಜನವಾಗಿದೆ ಎಂದರು. ಇಲ್ಲಿ ಯಾವುದೇ ಇಲ್ಲ, ಶೇಂಗಾದೇ ಜಾಸ್ತಿ ಇಳುವರಿ ನಮ್ಮ ಬೆಳೆಯೋದು. ನಮ್ಗೆ ಇದರ ಮಾಹಿತಿ ಇಲ್ಲ, ಭಾಳ ಲಾಸ್ ಆಗಿತ್ತು. ನಮ್ಮ ಮೇಡಮ್ ಸೇಡಮ್ಲಿಂತ ಬಂದು ನಮ್ಗೆ ಸ್ವಲ್ಪ ತಿಳಿಸಿದ್ರು, ಹೆಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ. ಸ್ವಲ್ಪ ನಮ್ಗನ್ನ ಅದರ ಅರ್ಥ ಆಗ್ಯದ, ಈಗ ಮುಂದೆ ಮಾಡಬೇಕು ಅಂತ ನಮ್ಮ ಇಷ್ಟ ರೀ. ಮತ್ತೋರ್ವ ರೈತ ಮಲ್ಲಿಕಾರ್ಜುನ ಕಂದರ, ಕೃಷಿ ವಿಸ್ತರಣಾ ಘಟಕದಿಂದ ಶೇಂಗಾ ಬೆಳೆಯಲ್ಲಿ ಅನುಸರಿಸಬೇಕಾದ ವಿಧಾನ ಕುರಿತು ರೈತರಿಗೆ ತಾಂತ್ರಿಕ ಮಾಹಿತಿ ನೀಡಲಾಯಿತು. ಕಳೆದ ವರ್ಷ ರೈತರಿಗೆ ಸಮರ್ಪಕ ಮಾಹಿತಿ ಇಲ್ಲದೆ ನಷ್ಟ ಅನುಭವಿಸಿದ್ದರು ಎಂದು ತಿಳಿಸಿದರು. ನಮ್ಮ ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ರೈತರಿಗೆ ಯಾವ ರೀತಿ ಸೌಲಭ್ಯಗಳಿದೆ, ಬೀಜ ಆಗಲಿ, ಜಿಪ್ಸಮು, ಫೆರಸ್ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಹಲವಾರು ರೀತಿಯ ಲಘು ಪೋಷಕಾಂಶಗಳು ಇದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅನಸೂಯ ಹೂಗಾರ, ನಾಲ್ವಾರ ಹೋಬಳಿಯಲ್ಲಿ 5,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬೆಳೆಯುತ್ತಿದ್ದು, ಮಣ್ಣಿನ ಪೋಷಣೆ, ಇಳುವರಿ ಹೆಚ್ಚಿಸಲು ಕೈಗೊಳ್ಳಬೇಕಾದ ವಿವಿಧ ಕ್ರಮಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು. ಟ್ರೀಟ್ಮೆಂಟ್ ಮಾಡಬೇಕು, ಬಿತ್ತನೆ ಬೀಜ ಒಂದು ಯಾವ ರೀತಿಯಾಗಿ ಬಿತ್ತಬೇಕು, ಬೀಜೋಪಚಾರ ಇರ್ಬೋದು, ಒಂದು ಬೀಜ ಮೊಳಕೆ ಪರೀಕ್ಷೆ ಇರ್ಬೋದು. ಸೊ ಬಿತ್ತನೆ ಬೀಜ ಹಿಡ್ಕೊಂಡು ಕಟಾವುವರೆಗೆ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ.